ಮುಂಬರುವ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಈಗಲಿಂದಲೇ ಸಿದ್ಧತೆ ನಡೆಸಿದೆ. ಮುಸ್ಲಿಂ ವಿರೋಧಿ ಅನ್ನೋ ಟೀಕೆಗೆ ಗುರಿಯಾಗಿರೋ ಕೇಸರಿ ಪಕ್ಷ ಮುಸ್ಲಿಮರನ್ನ ಸೆಳೆಯೋಕೆ ಮುಂದಾಗಿದೆ. ತಮ್ಮ ಮೇಲಿರೋ ಅಪವಾದವನ್ನ ತೊಡೆದು ಹಾಕಿ ಅಲ್ಪಸಂಖ್ಯಾತರ ಮತ ಕಬಳಿಸಲು ಕಮಲ ನಾಯಕರು ಪ್ಲಾನ್ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಮುಸ್ಲಿಂ ಸಮುದಾಯದ ಮತಗಳನ್ನು ಸೆಳೆಯೋಕೆ ಕಸರತ್ತು ಶುರು ಮಾಡಿದೆ. ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ಮೂಲಕ ಹೆಚ್ಚಿನ ಮುಸ್ಲಿಂ ಮತಗಳನ್ನು ತನ್ನ ತೆಕ್ಕೆಗೆ ಹಾಕಿಕೊಳ್ಳೋಕೆ ಕೇಸರಿ ಪಕ್ಷ ಸಿದ್ಧತೆ ನಡೆಸಿದೆ. ಅಲ್ಲದೆ ಮೇ 21ರಂದು ಬೃಹತ್ ಮುಸ್ಲಿಂ ಸಮಾವೇಶ ನಡೆಸೋಕೆ ಬಿಜೆಪಿ ನಿರ್ಧರಿಸಿದೆ. ಹೀಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಮುಸ್ಲಿಂ ಸದಸ್ಯರ ಸಂಖ್ಯೆ ಹೆಚ್ಚಿಸಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ನಾಯಕರು ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 100 ಮುಸ್ಲಿಂ ಕುಟುಂಬಗಳನ್ನು ಗುರುತಿಸಿ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಕಾರ್ಯ ಆರಂಭಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳಿಗಿಂತ ಬಿಜೆಪಿಯಲ್ಲಿ ಮುಸ್ಲಿಮರ ರಕ್ಷಣೆಗೆ ಪೂರಕ ವಾತಾವರಣವಿದೆ ಅನ್ನುವಂಥ ಅಂಶವನ್ನ ಮುಂದಿಟ್ಟು ಬಿಜೆಪಿ ನಾಯಕರು ಮುಸ್ಲಿಂ ಕುಟುಂಬಗಳನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆಯಾದ 100 ಕುಟುಂಬಗಳ ಪ್ರತಿ ಸದಸ್ಯರಿಗೆ ತಲಾ 10 ಸದಸ್ಯರನ್ನ ಬಿಜೆಪಿಗೆ ಕರೆತರುವಂತಹ ಜವಾಬ್ದಾರಿ ನೀಡಲಾಗಿದೆ. ಒಂದು ಕುಟುಂಬದಲ್ಲಿ 5 ಸದಸ್ಯರಂತೆ 100 ಕುಟುಂಬಗಳಿಂದ 500 ಸದಸ್ಯರನ್ನ ಬಿಜೆಪಿಗೆ ಕರೆತರೋ ಮೊದಲ ಹಂತ ಪೂರ್ಣವಾಗಿದೆ. ಬಿಜೆಪಿಯ ಎಲ್ಲ 276 ಮಂಡಲಗಳ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸದಸ್ಯರನ್ನ ಸೆಳೆಯುವಂತಹ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತಗಳು ಬಿಜೆಪಿ ಕೈ ಸೇರುವಂತೆ ಮಾಡೋಕೆ ಪ್ಲಾನ್ ರೂಪಿಸಲಾಗಿದೆ. ಬಿಜೆಪಿ ಕುಟುಂಬಗಳನ್ನು ಅಲ್ಪಸಂಖ್ಯಾತರಲ್ಲಿ ಗುರುತಿಸುವಂಥ ಕೆಲಸ ಮಾಡಿದ್ದೀವಿ. ಇದು ಒಂದು ಹೊಸ ಅಭಿಯಾನ ಶುರು ಮಾಡಿದ್ದೀವಿ. ಇಲ್ಲಿವರೆಗೆ ಮೊದಲನೇ ಹಂತದಲ್ಲಿ ಪ್ರತಿಯೊಂದು ಮಂಡಲನಲ್ಲಿ 100 ಫ್ಯಾಮಿಲೀಸ್ ಗುರುತಿಸಬೇಕು ಅಂತ ನಮ್ಮ ಪದಾಧಿಕಾರಿಗಳಿಗೆ ಹೇಳಿ ಅವರು 100 ಫ್ಯಾಮಿಲೀಸ್ ಗುರುತಿಸಿ, ಏನು ನಮ್ಮಲ್ಲಿ 276 ಮಂಡಲ್ಗಳಿವೆ, ಅದರಲ್ಲಿ 27,000 ಫ್ಯಾಮಿಲೀಸ್ಗೆ ಆಲ್ರೆಡಿ ನಾವು ಗುರುತಿಸ್ತೀವಿ. ಅಂದರೆ ಸುಮ್ಮನೆ ಇದು ನಾಮಕೆ ವಾಸ್ತೆ ಅಲ್ಲ, 100% ಅವರು ಬಿ ಜೆ ಪಿ ಪಕ್ಷಕ್ಕೆ ಮತ ಕೊಡುವಂಥ ಫ್ಯಾಮಿಲೀಸು. ಅಂದರೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 5,000 ಮಿನಿಮಮ್ ವೋಟ್ಸು ಬಿ ಜೆ ಪಿ ಅಭ್ಯರ್ಥಿಗೆ ಬರಬೇಕು ಅಂತೇಳ್ಬಿಟ್ಟು ಈ ಒಂದು ವಿಷನ್ ಮಾಡಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೇಸರಿ ಪಕ್ಷ ಅಲ್ಪಸಂಖ್ಯಾತರ ತಿರಸ್ಕಾರಕ್ಕೆ ತುತ್ತಾಗಿ 50 ಕ್ಷೇತ್ರಗಳಲ್ಲಿ ಮಣ್ಣು ಮುಕ್ಕಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ನಾಯಕರು ಈ ಬಾರಿ ಮುಸ್ಲಿಂ ಮತಗಳನ್ನು ಗಳಿಸೋಕೆ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ಸಹಾನುಭೂತಿ ಹೊಂದಿರುವಂತಹ ಮುಸ್ಲಿಂ ಸಮುದಾಯದ ವೈದ್ಯರು, ಇಂಜಿನಿಯರ್ಸ್ ಹಾಗೆ ವಕೀಲರನ್ನ ತನ್ನತ್ತ ಸೆಳೆಯೋಕೆ ಬಿಜೆಪಿ ಯತ್ನಿಸ್ತಾ ಇದೆ. ಒಟ್ನಲ್ಲಿ ಅಲ್ಪಸಂಖ್ಯಾತರ ವಿರೋಧಿ ಅನ್ನೋ ಹಣೆಪಟ್ಟಿ ಹೊಂದಿರುವಂತಹ ಕೇಸರಿ ಪಕ್ಷ ಇದೀಗ ಮುಸ್ಲಿಮರ ಓಲೈಕೆಗೆ ಸರ್ಕಸ್ ಶುರು ಮಾಡಿದೆ. ಬಿಜೆಪಿ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಕಾದು ನೋಡಬೇಕಿದೆ. ಆನಂದ್ ಬೈದನಮನೆ, TV9 ಬೆಂಗಳೂರು.